ವಿರುದ್ಧ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ಪದಾಧಿಕಾರಿಗಳೇ ಮತ್ತು ಜಿಲ್ಲಾ ಪದಾಧಿಕಾರಿಗಳೇ, ತಾಲೂಕಾ ಪದಾಧಿಕಾರಿಗಳೇ ಹಾಗೂ ಈ ಹೋರಾಟಕ್ಕೆ ಬಂದಂಥ ಎಲ್ಲ ಆತ್ಮೀಯ ಅರ್ಧ ಗಂಟೆ ಸೀಟ್ ಹಂಗೆ ಖಾಲಿ ಬಿಟ್ಟಿವಿ. ಇಲ್ಲೇ ಬಂದ್ಬಿಟ್ಟು ಏನು ಇವತ್ತು ಪ್ರತಿ ಸಾರಿ ನಾವು ಬೆಂಗಳೂರು ಬರ್ತೀವಿ, ಹೋರಾಟ ಮಾಡ್ತೀವಿ, ಹೋಗ್ತೀವಿ. ಇದೇ ರೀತಿಯಾದಂಥ ವ್ಯವಸ್ಥೆ ನಮ್ದೆಲ್ಲ ಆಗಿದೆ. ಏನಂದ್ರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟರು, ಮಾತಿ ತಪ್ಪಿದ್ರು ಅಂತೇಳಿ ಎಲ್ಲರೂ ನಾವೆಲ್ಲ ಮಾತಾಡಿದ್ವಿ. ಮೊನ್ನೆ 22ನೇ ತಾರೀಕು ಅಧಿವೇಶನ ಪ್ರಾರಂಭದ ದಿವಸ ಸಿದ್ದರಾಮಯ್ಯನವರು ಮಾತಾಡ್ತಾರೆ, ಮನರೇಗಾವನ್ನ ಯಥಾಸ್ಥಿತಿ ಕಾಯ್ದೆ ಜಾರಿ ಮಾಡದೆ ಹೋದ್ರೆ ದೆಹಲಿಯಲ್ಲಿ ಏನೋ ಹೋರಾಟ, ಐತಿಹಾಸಿಕವಾದಂಥ ಹೋರಾಟ ಆಗಿತ್ತು, ಅದೇ ರೀತಿಯಾದಂಥ ಹೋರಾಟ ನಾವು ಮಾಡ್ತೀವಿ ಅಂತೇಳಿ. ಆ ರೀತಿ ಹೋರಾಟ ಮಾಡುವಂತ ಮಾನ ಮರ್ಯಾದೆ ಏನಾದ್ರೂ ಐತಾ ಅಂತ, ಆ ಭಾಷೆ ಬಳಸಬೇಕಾದ್ರೆ, ಆ ವಿಚಾರವನ್ನು ಬಳಸಬೇಕಾದ್ರೆ ಆ ರೀತಿಯಾದಂಥ ಹೋರಾಟವನ್ನ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು ಅಂತಂದ್ರೆ ಇವತ್ತು ಕೃಷಿ ಕಾಯ್ದೆಯನ್ನ ರಾಜ್ಯದಲ್ಲಿ ವಾಪಸ್ ತೆಗೆದು ಆ ಮಾತಾಡ್ಬೇಕಾಗಿತ್ತು. ಅವರು ನೂರು ಬಿಟ್ಟವರಾಗಿದ್ದಾರೆ. ನಮಗೆಲ್ಲ 2.5 ವರ್ಷ ಆಯ್ತು ಸರ್ಕಾರ ಬಂದು. ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳಿಲ್ಲ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗಳಿಲ್ಲ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 2 ವರ್ಷದಿಂದ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಯ್ತು. ಒಂದು ಗೇಟ್ ಕಿತ್ತೋಯ್ತು. ಮಳೆಗಾಲ ಏನೋ ಅದೃಷ್ಟಕ್ಕೆ ವಿಜ್ಞಾನಿಗಳು ಬಂದು ಆ ಗೇಟನ್ನು ಬಂದ್ ಮಾಡಿದ್ರು. ಬಂದ್ ಮಾಡಿ ಆ ವರ್ಷ ನಮಗೆ 2 ಬೆಳೆಗೆ ನೀರು ಕೊಡುವಂತ ಕೆಲಸ ಆಯ್ತು. ಹೋದ ವರ್ಷ ಬೇಸಿಗೆಯಲ್ಲಿ ಗೇಟ್ಗಳನ್ನ ಅಳವಡಿಸಬೇಕಾಗಿತ್ತು. ಆ ಗೇಟ್ಗಳನ್ನ ಅಳವಡಿಸ್ತದೆ ಕಾಲಹರಣ ಮಾಡಿ ಈ ವರ್ಷ ಆ ಭಾಗದ ರೈತರು, ಭತ್ತ ಬೆಳೆದಂತ ರೈತರು ನಾನಾ ರೀತಿಯ ರೋಗ ಬಂದು ಎಕರೆಗೆ 20 ಚೀಲ ಕೂಡ ಬರಲಿಲ್ಲ. ಉಳಿದಂತ ಬೆಳೆಗಳು ಕೂಡ ಏನು ಜೋಳ ಇರ್ಬೋದು, ಕಡ್ಲೆ ಇರ್ಬೋದು, ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಇನ್ನಿತರ ಬೆಳೆಗಳೆಲ್ಲವೂ ಕೂಡ ಅತಿ ಹೆಚ್ಚು ಮಳೆಯಿಂದಾಗಿ ಅವು ಕೂಡ ಹಾಳಾಗೋದು. ನಾವೆಲ್ಲ ಈ ಸಾರಿ ರೈತರು ಬೆಳೆ ಎಲ್ಲ ಹಾಳಾಗಿ ಹೋಗಿದ್ದಾವೆ. ಡ್ಯಾಮ್ನಲ್ಲಿ ನೀರಿದಾವೆ. ಎಲ್ಲರೂ ಸ್ವಲ್ಪ ಹೋಗ್ಬಾರ್ದು, ಯಾರು ಕೂತ್ಕೋಬೇಕು, ಎಲ್ಲರೂ ಎತ್ತದವರು ಹೇಗ ಹೋರಾಟ ಮಾಡಕ್ ಬಂದವರು ಇನ್ನು ಹೋರಾಟದ ಹತ್ರನೇ ಕೂಡ್ಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು ಯಾರು. ನಾವು 2ನೇ ಬೆಳೆಗೆ ನೀರೈತೆ 90 TMC ನೀರು ಕೊಡ್ರಿ ಅಂತಂದು ನಾವು ಕೇಳಿದ್ವಿ. ಸರ್ಕಾರದವರು ಏನ್ ಮಾಡಿದ್ರು ಅಂತಂದ್ರೆ ಈ ಶಾಸಕರಿಗೆ ಇವರೆಲ್ಲರಿಗೂ ಕೂಡ ಸರಿಯಾದ ರೀತಿಯ ಅನುದಾನ ಇಲ್ಲದ ಕಾರಣಕ್ಕೆ ಆ ಭಾಗದ ನಮ್ಮ ಶಾಸಕರು ಎಲ್ಲರೂ ಈ ಒಂದು ಅವಕಾಶ ಇದೆ, ಈ ನೀರನ್ನು ನಾವು ಮಾರಾಟ ಮಾಡ್ಕೋಬಹುದು ಅಂತೇಳಿ ಅದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡು ರೈತರಿಗೆ ಒಂದು ತಲೆಯಲ್ಲಿ ಹುಳ ಬಿಟ್ಟರು. ಏನಪ್ಪಾ ಅಂತಂದ್ರೆ ನಿಮಗೆ ತುಂಗಭದ್ರಾ ಡ್ಯಾಮ್ ಬೇಕಾ, 2ನೇ ಬೆಳೆಗೆ ನೀರು ಬೇಕಾ ಅಂತೇಳಿ. ನಾವೆಲ್ಲ ರೈತರು ಡ್ಯಾಮ್ ಬೇಕಪ್ಪ ಅನ್ನುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಸರಿ ಅಂತೇಳಿ 2ನೇ ಬೆಳೆ ಕೈ ಬಿಟ್ಟಿದ್ದೀವಿ ಎಲ್ಲರೂ. ನಾವು ಡ್ಯಾಮಿನ ಗೇಟ್ಗಳನ್ನ ಸರಿಯಾದ ಸಮಯಕ್ಕೆ ದುರಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ದಿನಕ್ಕೊಂದು ಸುದ್ದಿ. ಮೊದಲಿಗೆ ಪ್ರಾರಂಭ ಆದ ತಕ್ಷಣ ಈಗ 2 ಗೇಟ್ ಕೂಡಿಸ್ಬಿಟ್ರು ಅಂತ ಹೇಳಿದ್ರು. ಶಿವರಾಜ್ ತಂಗಡಿಗೆ ಅವರು ಜಾಗಕ್ಕೆ ಹೋಗಿ ಇನ್ನೇನು 5 ತಿಂಗಳು ಕೊನೆ ಒಳಗಡೆ ನಾವು ಎಲ್ಲ ಗೇಟನ್ನ ತೆಗೆದು ಹೊಸ ಗೇಟ್ಗಳು ಕೂಡಿಸ್ತೀವಿ ಅಂತ ಹೇಳಿಕೆ ಕೊಟ್ರು. ಅವ್ರು ಹೇಳಿಕೆ ಕೊಟ್ಟ 1 ವಾರದಲ್ಲಿ ಕನ್ನಡ ನಾಡು ವಿಜ್ಞಾನಿಗಳು ಬಂದ್ರು ಆಂಧ್ರದಿಂದ. ಅವರು ಒಂದು ಹೇಳಿಕೆ ಕೊಟ್ಟರು, ರಾಜ್ಯ ಸರ್ಕಾರ 10 ಕೋಟಿ ಬಿಡುಗಡೆ ಮಾಡಿ ವಾಪಸ್ ತಗೊಂಡೈತೆ, ಈ ರೀತಿ ಆದ್ರೆ ಸರಿಯಾದ ಸಮಯಕ್ಕೆ ನಾವು ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳುವಂದ್ಮೇಲೆ ಅವ್ರಿಗೆ ತಲೆ ಸರಿ ಇಲ್ಲ, ಹಂಗೆ ಹೇಳೋದಿದಾರ ಅಂತ ಮತ್ತೆ ಇವ್ರು ಹೇಳ್ತಾರೆ. ಇವ್ರ ಮಾತು ಕೇಳ್ಕೊಂತ ಕುತ್ಕೊಂಡಿದ್ದೀವಲ್ಲ, ನಮ್ಮ ತಲೆ ಸರಿ ಇಲ್ಲ ಮೊದಲು. ಹಾಗಾಗಿ ನಮ್ಮ ತಲೆ ಸರಿ ಮಾಡ್ಕೋಬೇಕಾಗೈತೆ ನಾವು. ಹಾಗಾಗಿ ಇವತ್ತು 35 TMC ನೀರನ್ನ ಆಂಧ್ರದವರು ಬಳಕೆ ಮಾಡ್ತಾ ಬರ್ತಾ ಇದ್ರು 15 ವರ್ಷದಿಂದ.
ಇದುವರೆಗಾದರೂ ನಮ್ಮ ರಾಜ್ಯ ಸರ್ಕಾರ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಬಂದೋಯ್ತು, ಜೆಡಿಎಸ್ ಬಂದೋಯ್ತು, 3 ಪಕ್ಷ ಬಂದೋದವು. ಆ 35 ಟಿಎಂಸಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾತಾಡೋದು. ಇದೇ ರೀತಿ ಆಗಿದೆ. ಹಾಗಾಗಿ ಅದಕ್ಕೊಂದು ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕಾಗಿದೆ. ಮತ್ತು ಈ ಖರೀದಿ ಕೇಂದ್ರ ಬಹಳ ನಮ್ಮ ಭಾಗದಲ್ಲಿ ಒಂದು ಲಾಬಿ ನಡೀತಾ ಇದೆ. ಈ ಜೋಳ ಬೆಳೀತೀವಿ ನಮ್ಮ ಭಾಗದಲ್ಲಿ. ಈ ಜೋಳ ಮಾರುಕಟ್ಟೆಯಲ್ಲಿ 2200-300 ರೂಪಾಯಿ ಇದೆ. ಖರೀದಿ ಕೇಂದ್ರದ ಬೆಲೆ 3730 ರೂಪಾಯಿ ಇದೆ. ಈ ನಾವು ಸರಿಯಾದ ಸಮಯಕ್ಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅಂತೇಳಿ ಹೋರಾಟ ಮಾಡ್ತೀವಿ. ಸರಿ ಆಯ್ತು ಅಂತಾರ, ನೋಂದಣಿ ಮಾಡ್ತಾರ. ನೋಂದಣಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ರೈತರು ಮುಂಗಾರಲ್ಲಿ ಜೋಳ ಜಾಸ್ತಿ ಬೆಳೆದಿರ್ತೀವಿ, ಸರ್ಕಾರ ಏನ್ ಮಾಡ್ತಾರೆ, ಮುಂಗಾರಲ್ಲಿ ಜೋಳ ಖರೀದಿ ಕಡಿಮೆ ಕೊಡುತ್ತೆ, ಹಿಂಗಾರಿ ಜಾಸ್ತಿ ಮಾಡ್ತಾರೆ. ಈ ರೀತಿಯಾದಂತ ವ್ಯವಸ್ಥೆ ಮಾಡ್ತಾ ಮೊನ್ನೆ 2 ದಿನದಲ್ಲಿ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ 2 ದಿನದಲ್ಲಿ ಮುಕ್ತಾಯ ಮಾಡಿದ್ರು. ಮತ್ತೆ ಹೋರಾಟ ಮಾಡಿ ಅಧ್ಯಕ್ಷರು ಹೇಳಿದ ಮೇಲೆ ನಮಗೆ ಮತ್ತೆ ಹೆಚ್ಚಿಗೆ ಮುಂಗಾರನ್ನ ಕೊಟ್ಟಿದ್ದಾರೆ. ಇದೇ ರೀತಿಯಾದಂತ ಲಾಭಿ ಆಗ್ತಾ ಇದೆ. ಹಾಗಾಗಿ ನಮಗೆ ಅದು ಲಾಭಿ ತಪ್ಪಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ಬೆಲೆ ಖಾತ್ರಿ ಕಾಯ್ದೆ ಆದ್ರೆ ಇವೆಲ್ಲ ತೊಂದರೆಗಳು ಇರಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇವತ್ತೇನು ಈ ಹೋರಾಟಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ. ಇನ್ನು ನಮ್ಮ ಹೋರಾಟ ಗಟ್ಟಿ ಆಗ್ಬೇಕಂತಂದ್ರೆ ನಾವು ಹಳ್ಳಿಗಳಿಗೆ ಹೋಗಿ ಸಂಘಟನೆಯನ್ನು ಮಾಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಾವು ಆ ಕಡೆ ಗಮನ ಹರಿಸ್ತಾ ನಮ್ಮದೇ ಆದಂತ ಸರ್ಕಾರವನ್ನು ತರುವ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ. ಬಸವರಾಜ್ ಗೊಡೆಯಣ್ಣನವರಿಗೆ ಧನ್ಯವಾದಗಳು. ಈಗ ಹಾಸನದಿಂದ ಕಮಲಾ ಅಕ್ಕೋರು 2 ಮಾತಾಡೋದು. ಎಲ್ಲರಿಗೂ